ನೀವು ನೋಡ್ಬೋದು ಹಿಂದೆಲ್ಲ ನಗರಕ್ಕೆ ಹೆಣ ಹೊರಕ್ಕೆ ಹೋಗೋದು ಅಂತ ಹೇಳಿ ಒಂದು ಗಾದೆ ಮಾತು ಚಾಲ್ತಿಯಲ್ಲಿತ್ತು. ಇವತ್ತು ನೋಡ್ಬೋದು ಈ ಬಸ್ ಸ್ಟ್ಯಾಂಡ್ ನೋಡ್ಬೋದು. ಈ ಬಸ್ ಸ್ಟ್ಯಾಂಡ್ ಎಲ್ಲ ಒಂದ್ ಕಡೆ ಮಾಚುರಿ ಏನು ಹೆಣ ಸುಡುವಂತ ಜಾಗ ಇದ್ದಂಗಿದೆ. ಬಂದಿರತಕ್ಕಂಥ ಹೊರಗಡೆಯಿಂದ ಬಂದಿರತಕ್ಕಂಥ ಜನ ಈ ಬಸ್ ಸ್ಟ್ಯಾಂಡ್ ನೋಡಿದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡು ಅಥವಾ ಹೆಣ ಸುಡುವಂಥ ಜಾಗನ ಅನ್ನೋ ರೀತಿಯಲ್ಲಿ ಇದು ಭಾಸ ಆಗ್ತದೆ. ನೀವು ನೋಡ್ಬೋದು ಹಿಂದೆಲ್ಲ ನಗರಕ್ಕೆ ಹೆಣ ಹೊರಕ್ಕೆ ಹೋಗೋದು ಅಂತ ಹೇಳಿ ಒಂದು ಗಾದೆ ಮಾತು ಚಾಲ್ತಿಯಲ್ಲಿತ್ತು. ಇವತ್ತು ನೋಡ್ಬೋದು ಈ ಬಸ್ ಸ್ಟ್ಯಾಂಡ್ ನೋಡ್ಬೋದು. ಈ ಬಸ್ ಸ್ಟ್ಯಾಂಡು ಎಲ್ಲ ಒಂದ್ ಕಡೆ ಮಾಚುರಿ ಏನು ಹೆಣ ಸುಡುವಂತ ಜಾಗ ಇದ್ದಂಗಿದೆ. ಬಂದಿರತಕ್ಕಂಥ ಹೊರಗಡೆಯಿಂದ ಬಂದಿರತಕ್ಕಂಥ ಜನ ಈ ಬಸ್ ಸ್ಟ್ಯಾಂಡ್ ನೋಡಿದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡು ಅಥವಾ ಹೆಣ ಸುಡುವಂಥ ಜಾಗನ ಅನ್ನೋ ರೀತಿಯಲ್ಲಿ ಇದು ಭಾಸ ಆಗ್ತದೆ. ಇದೊಂದು ಇಡೀ ಊರಿಗೆ ಅವಮಾನ. ಎಷ್ಟೊಂದು ಅವಕಾಶಗಳಿತ್ತು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ, ಹಣ ಬಂದರೂ ಕೂಡ ಬಿಟ್ಟಿಲ್ಲ. ಈಗ ನೋಡ್ಬೋದು ಈ ಪಿಲ್ಲರ್ಗಳನ್ನ ನೋಡ್ಬೋದು, ಸಂಪೂರ್ಣ ಹೊರದೋಗಿದೆ. ಯಾರ ತಲೆ ಮೇಲೆ ಬಿದ್ದರೆ ಇದು ಕೊನೆ ಯಾರಾಗ್ತಾರೆ ಅಲ್ಲಿ ನೋಡ್ಬೋದು ನೀವು. ಆ ಕಡೆ ಈ ಭಾಗದಲ್ಲಿ ಬರೀ ಹೇಳ್ತೀನಿ ನೋಡಿ. ಇದೆಲ್ಲ ಬಂದಾಗಿರೋದು ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ರೆವಿನ್ಯೂ ಬರ್ತಕ್ಕಂಥ ಮಳಿಗೆಗಳು ಹಿಂದ್ಗಡೆ ಗೋಡೆ ಬಿದ್ದೋಗಿದೆ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲದನ್ನು ಕೂಡ ಬಂದ್ ಮಾಡಿದ್ದಾರೆ. ಇದು ಯಾರಿಗೆ ನಷ್ಟ? ಪಂಚಾಯತಿಗೆ ಮತ್ತು ನಗರದ ಜನತೆಗೆ ನಷ್ಟ ಅಲ್ವಾ? ಇದೆಲ್ಲ ಕಾಣೋದಿಲ್ವಾ ಇವರಿಗೆ? ಚುನಾಯಿತರಾಗಿ ಪಂಚಾಯತಿಗೆ ಅಧಿಕಾರ ಕೊಟ್ಟು ಕೂರಿಸಿದ್ರೆ ಬಂದ್ ಮಾಡಿ ಇಟ್ಕೊಳ್ತಾರೆ ಇದನ್ನೆಲ್ಲ. ನೋಡಿ ಇದನ್ನ ಯಾರು ತಲೆ ಮೇಲೆ ಬಿದ್ದರೆ ಅವ್ರ ಕುಟುಂಬಕ್ಕೆ, ಅವ್ರ ಜೀವಕ್ಕೆ ಹಾನಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ? ಅವ್ರ ಕುಟುಂಬದ ಹೊಣೆ ಇವ್ರು ತಗೊಳ್ತಾರೆ. ಇವರು ಪಂಚಾಯತಿಯವರು ಎನ್ ಒ ಸಿ ಕೊಡಲ್ವಲ್ಲ, ಇವ್ರು ತಗೊಳ್ತಾರೆ, ಅದ್ರ ಜವಾಬ್ದಾರಿ ತಗೊಳ್ತಾರೆ. ಇದನ್ನ ನೋಡಿ, ಇದನ್ನ ಇಲ್ಲಿ ನೋಡಿ ಸಂಪೂರ್ಣ ಎಲ್ಲ ಪಿಲ್ಲರ್ಗಳು ಕೂಡ ಹೋಗಿದೆ. ಕಾಡ್ಕಲ್ಲಲ್ಲಿ ಕಟ್ಟಿರ್ತಕ್ಕಂಥ ಪಿಲ್ಲರು. ನಾ ಅವಾಗ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಮಾಡಿ ಇದನ್ನ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗಾಗಲೇ ಆರ್ಕಾಲಜಿ ಅವರು ನಗರವನ್ನು ಸಂಪೂರ್ಣವಾಗಿ ಯಾವುದೇ ಕಾಮಗಾರಿ ಮಾಡಕ್ಕೆ ಬಿಡ್ತಿಲ್ಲ. ಇವರು ಇದೊಂದು ಬಸ್ ಸ್ಟ್ಯಾಂಡನ್ನು ಹಳೆಯ ಕಾಲದ ಬಸ್ ಸ್ಟ್ಯಾಂಡ್ ಇಟ್ಕೊಂಡು ಇದನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ರೀತಿ ಕಾಪಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬಿದ್ದಂಗೆ ಇಟ್ಕೊಂಡು ಇಲ್ಲಿ ನೋಡ್ಬೋದು ನೀವು. ಇದನ್ನು ಸಂಪೂರ್ಣ ಇದು ಮಳಿಗೆ, ಒಂದು ರೆವಿನ್ಯೂ ಬರ್ತಕ್ಕಂಥ ಮಳಿಗೆ. ಇದು ಪ್ರಸಿದ್ಧವಾದಂಥ ನಗರ ಮಾರಿಕಾಂಬಾ ಜಾತ್ರಾ ಗುಡಿ ಇಲ್ಲಿದೆ. ನಗರ ಮಾರಿಕಾಂಬಾ ಜಾತ್ರೆ ಇಲ್ಲೇ ನಡೀತದೆ. ಈ ವರ್ಷದ ಜಾತ್ರೆ ನಿನ್ನೆ ದಿನ ತಾನೇ ಮುಗಿದಿದೆ. ಈ ಜಾತ್ರೆ ಮಾರಿಕಾಂಬಾ ದೇವಸ್ಥಾನದ ಪಕ್ಕದಲ್ಲೇ ಇರತಕ್ಕಂತಹ ಇದೊಂದು ಬಸ್ ಸ್ಟ್ಯಾಂಡ್. ಇದು ನಿರ್ಮಾಣ ಮಾಡಿದ್ರೆ ದೇವಸ್ಥಾನಕ್ಕೂ ಕೂಡ ಅನುಕೂಲ, ಇಡೀ ನಗರಕ್ಕೆ ಅನುಕೂಲ ಆಗ್ತದೆ. ಈ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಗ್ರಾಮ ಪಂಚಾಯತ್ ಆಡಳಿತ. ಪ್ರಾಂಗಣ ಮತ್ತು ಈ ಥರ ಕಾರ್ಯಕ್ರಮ ಇದು ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ ಜಾತ್ರೆಗೆ. ಇದು ಎಲ್ಲರೂ ಬಿದ್ದಾಗ ಅದರ ಜನ ಸಾವು ಬಂದರೆ ಅದು ಯಾರು ಕಾರಣ? ಅದಕ್ಕೆ ರಾಜಕಾರಣ ಮಾಡ್ತಾರೆ. ಆದರೆ ಒಂದು ಅಭಿವೃದ್ಧಿ ಜೊತೆ ಆಟ ಆಡಿ ರಾಜಕಾರಣ ಮಾಡೋದು ಯಾವ ಮಟ್ಟಿಗೆ ಸರಿ? ಇವ್ರನ್ನ ಕೂರಿಸೋದು ಅಭಿವೃದ್ಧಿ ಮಾಡಿ ಅಂತನಾ, ಅಥವಾ ಯಾವುದೋ ಮಂದಿರ ಕಾಮಗಾರಿ ಅಥವಾ ಇನ್ನೊಂದು ಅಭಿವೃದ್ಧಿಯನ್ನು ತಡೆ ಮಾಡಿ ಅಂತ ಇವ್ರನ್ನ ಇಲ್ಲಿ ಆಡಳಿತ ಮಾಡೋಕ್ಕೆ ಇವ್ರನ್ನ ಒಳಗಡೆ ಕಳಿಸ್ತಾರೋ ಅರ್ಥ. ಇಡೀ ರಾಜ್ಯದಲ್ಲಿ ಯಾವ್ದಾರ ಬಸ್ ಸ್ಟ್ಯಾಂಡ್ ಈ ರೀತಿ ಗುಜ್ಜು ಕೊಟ್ಟು ನಿಲ್ಸಿರೋದು ಇದೆಯಾ? ಹಂಗಾರೆ ಜನಗಳ ಜೀವಕ್ಕೆ ಬೆಲೆ ಇಲ್ಲನ್ರಿ ಇವ್ರದ್ದು. ಈ ರೀತಿಯಾಗಿ ಒಂದು ಯಾರ್ದೋ ಇವರು ವೈಯಕ್ತಿಕ ಹಿತಾಸಕ್ತಿಗಾಗಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ತಡೀತಾರೆ ಅಂತ ಹೇಳಿದ್ರೆ, ನಗರ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ರಾಜ್ಯಾದ್ಯಂತ ಏನು ಪ್ರವಾಸಿ ಸ್ಥಳ, ಪ್ರವಾಸಿಗರ ಹಬ್, ಏನು ಟೂರಿಸಂ ಹಬ್ ರೀತಿಯಾಗಿ ಕಾಣ್ತದೆ. ಕೊಡಚಾದ್ರಿ ಕೋಟೆ ಇರ್ಬೋದು, ನಗರ ಕೋಟೆ, ದೇವಗಂಗೆ ಕೊಳಗಳಿರ್ಬೋದು, ಸಾವೆಹಕ್ಲು ಚಕ್ರ ಡ್ಯಾಮ್ಗಳಿರ್ಬೋದು, ಈ ರೀತಿಯಾಗಿ ಒಂಥರ ಪ್ರವಾಸೋದ್ಯಮದ ಕೇಂದ್ರವಾಗಿ ಕಾಣ್ತದೆ. ಆದರೆ ನಗರದ ಹೃದಯ ಭಾಗ ಬಸ್ ಸ್ಟ್ಯಾಂಡ್ನ ದುಸ್ಥಿತಿ ಇದು. ಈ ಬಸ್ ಸ್ಟ್ಯಾಂಡ್ನ ದುಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಜೀವ ಭಯ. ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಒಳಗಡೆ ಬರೋದಕ್ಕಿಂತ ಮುಂಚೆ, ಅವೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗಿಂತ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಂದು ನಿಂತ್ಕೊಬಿಟ್ರೆ ನಾವು ಬದುಕೋದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಸ್ ಸ್ಟ್ಯಾಂಡಲ್ಲಿ ಇದೆ. ಕಬ್ಬಣಗಳನ್ನು ಹೆದರಿಕೆ ಆಗದೆ ಇಲ್ಲಿ ಬಸ್ ಬಂದು ನಿಲ್ತವೆ, ಇಲ್ಲಿ ಪ್ರಯಾಣಿಕರು ಕೂರ್ತಾರೆ. ನಾವು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ತೀವಿ. ದಿನ ಏನು ಹೊಸನಗರ ತಾಲೂಕಿನ ಐತಿಹಾಸಿಕ ನಗರ ಎಂದೇ ಖ್ಯಾತಿ ಗಳಿಸಿರ್ತಕ್ಕಂಥ ನಗರದ ಮುಖ್ಯ ಬಸ್ ನಿಲ್ದಾಣದ ದುಸ್ಥಿತಿಯನ್ನು ಕಂಡು ಇವತ್ತು ನಾವು ಸಾರ್ವಜನಿಕರು ಮತ್ತು BJPಯ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯ ಕಾರಣ ಏನಂತ ಹೇಳಿದ್ರೆ, ಕಳೆದ 3 ವರ್ಷದ ಹಿಂದೆ ಏನು ಸರ್ಕಾರ ಇತ್ತು, ಆಗಿನ ಸರ್ಕಾರ ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿಯ ನಿರ್ವಹಣೆಯನ್ನು ಕೊಟ್ಟು 40 ಲಕ್ಷದ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ, ಇಲ್ಲಿನ ಸ್ಥಳೀಯ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಅವರ ತಂಡ ಆ ಬಂದಿರತಕ್ಕಂಥ ಹಣವನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಬಿಟ್ಟಿಲ್ಲ. ಏನು ಇದೆಲ್ಲ ಬರ್ತದೆ, ಇದು ಗ್ರಾಮ ಠಾಣಾ ವ್ಯಾಪ್ತಿಯ ಜಾಗ ಆಗಿರ್ತದೆ. ಅವರ NOC ಮುಖ್ಯ ಆಗಿರ್ತದೆ. ಆ NOC ಕೊಡಲಿಕ್ಕೆ ಆಗಿನ ಗ್ರಾಮ ಪಂಚಾಯತ್ ಆಡಳಿತ ಬಿಟ್ಟಿಲ್ಲ. ಈ ತನಕನೂ ಕೂಡ ಬಿಟ್ಟಿಲ್ಲ. 40 ಲಕ್ಷನ ಬಳಕೆ ಮಾಡ್ಕೊಳ್ಳೋಕ್ಕೆ ಆಗಿನ ಸರ್ಕಾರ ಮತ್ತು ಆಗಿನ ಶಾಸಕರ
ಆಗಿನ ಗೃಹ ಸಚಿವರಾಗಿರ್ತಕ್ಕಂಥ ಜ್ಞಾನೇಂದ್ರಣ್ಣನವರ ಮುತುವರ್ಜಿಯಿಂದ ಆ ಹಣ ಬಿಡುಗಡೆ ಆಗಿತ್ತು. ರಾಜಕೀಯ ಕಾರಣಗಳನ್ನಿಟ್ಕೊಂಡು ಈ ಒಂದು ಇಲ್ಲಿನ ಅವರ ವೈಯಕ್ತಿಕ ಹಿತಾಕ್ಷಿ ಇಲ್ಲಿ ಯಾರನ್ನೂ ಕೂಡ ಇಲ್ಲಿ ಒಂದಿಷ್ಟು ಜನನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಲಿ ಊರನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿನ ಗ್ರಾಮ ಪಂಚಾಯತ್ ಆಡಳಿತ ಮಾಡ್ತು. ಆ NOC ಕೊಟ್ಟಂಥ ಸಂದರ್ಭದಲ್ಲಿ ಇಷ್ಟೊತ್ತಿಗಾಗಲೇ ಈ ಒಂದು ಕಟ್ಟಡ ನಿರ್ಮಾಣ ಆಗ್ತಿತ್ತು, ಬಸ್ ನಿಲ್ದಾಣದ ಕಟ್ಟಡ ನಿರ್ಮಾಣ ಆಗ್ತಿತ್ತು. ಅದಕ್ಕೆ ತಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ನೀವು ನೋಡ್ಬೋದು, ನೀವು ಅಲ್ಲಿ ನೋಡ್ಕೊ ಬಂದ್ರಿ ಅಂತ ಕಾಣಿಸ್ತದೆ. ಈ ಒಂದು ಬಸ್ ನಿಲ್ದಾಣ ಸಂಪೂರ್ಣ ಶಿಥಿಲಗೊಂಡಿದೆ. ಪಾಳು ಬಿದ್ದ ಯಾವುದೋ ಒಂದು ಐತಿಹಾಸಿಕ ವರ್ಲ್ಡ್ ಹೆರಿಟೇಜ್ ಸೆಂಟ್ರಿಗೆ ಇದನ್ನ ಸೇರಿಸ್ಬೋದು ಅನಿಸ್ತದೆ ಹೀಗೆ ಬಿಟ್ಕೊಂಡ್ರೆ. ಯಾಕಂತ ಹೇಳಿದ್ರೆ ಹಳೆಯ ಕಾಲದ ಒಂದು ಬಸ್ ಸ್ಟ್ಯಾಂಡ್ ಅದೇ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಈ ಥರದ್ದು ಒಂದು ಬಸ್ ಸ್ಟ್ಯಾಂಡನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಈ ಥರದ ದುಸ್ಥಿತಿಯಲ್ಲಿ ಈ ಬಸ್ ಸ್ಟ್ಯಾಂಡ್ ಬಿಟ್ಕೊಂಡಿದ್ದಾರೆ. ಮತ್ತು ದಿನದಿಂದ ದಿನಕ್ಕೆ ಆ ಬಸ್ ಸ್ಟ್ಯಾಂಡ್ನ ಗೋಡೆಗಳು ಕುಸಿತಾ ಇದ್ದಾವೆ. ಆ ಕುಸಿತಕ್ಕಂಥ ಗೋಡೆಗಳು ಎಲ್ಲಾದರೂ ಅದ್ರ ಮಾಡು ಬಿದ್ದೋದ್ರೆ ಅದಕ್ಕೆ ಹೊಣೆ ಯಾರು? ಅಧಿಕಾರಿಗಳು ಯಾರು ಹೊಣೆ ಆಗ್ತಾರೆ? ಯಾವ್ದಾದ್ರು ಜೀವಹಾನಿಯಾಗಿದ್ದರೆ ಆ ಕುಟುಂಬಕ್ಕೆ ಹೊಣೆ ಯಾರಾಗ್ತಾರೆ ಅನ್ನೋದನ್ನ ಸ್ಪಷ್ಟನೆ ಕೊಡಬೇಕು. ಹಾಗೆ ಈಗ ನಾವು ಇಲ್ಲಿನ ಜನಪ್ರತಿನಿಧಿಗಳು, ನಾವೇ ಗೆಲ್ಲಿಸ್ತಕ್ಕಂಥ ಜನಪ್ರತಿನಿಧಿಗಳು ಯಾವುದು ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅವ್ರು ನಾವು ಗೆಲ್ಲಿಸಿ ನೀವು ನಿಮ್ಮನ್ನು ಚುನಾಯಿತರನ್ನು ಹಾಕಿಸಿ ಊರಿನ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಇವರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ NOC ಕೊಡದೆ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ತಡೆ ಮಾಡಿದ್ದಾರೆ. ಇದು ಖಂಡನೀಯ. ಹಾಗೆ ಮುಂದಿನ ದಿನಗಳಲ್ಲಿ ಈ ಕೂಡಲೇ ರಾಜ್ಯ ಸರ್ಕಾರ ಈ ಬಸ್ ಸ್ಟ್ಯಾಂಡ್ ನಿರ್ಮಾಣದ ಕೆಲಸವನ್ನು ಕೈಗೆತ್ಕೋಬೇಕು. ಈ ರಾಜ್ಯ ಸರ್ಕಾರ ಇದಕ್ಕೆ ನಮಗೆ ಈ ಬಗ್ಗೆ ನಮ್ಗೆ ಸ್ಪಷ್ಟನೆ ಕೊಟ್ಟು ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಧರಣಿ ಮುಂದುವರಿತದೆ. ಇವತ್ತು ಈ ದಿನದಿಂದ ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಈ ನಗರ ಹೋಬಳಿಯನ್ನು ಮುಳುಗಿಸ್ತಕ್ಕಂಥ KPC ಏನಿದೆ 3 ಡ್ಯಾಮ್ ಕಟ್ಟಿದ್ರು. ಒಂದು 40ರಿಂದ 50 ವರ್ಷದ ಹಿಂದಿನ ಕಟ್ಟಡ ಅಂತ ನನ್ನ ನಿರೀಕ್ಷೆ ಇದೆ. ಬಸ್ ಸೆಂಟ್ರು ಬಿದ್ದೋಗಿ ಪುನಃ ಕಟ್ಟಿದ್ದಾರೆ. ಈಗ ಈ ಬಿಲ್ಡಿಂಗು ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಇದು ಯಾವಾಗ ಅದರಲ್ಲಿ ಇಲ್ಲಿ ಅತಿ ಹೆಚ್ಚು ಮಳೆ ಬರೋದರಿಂದ ಈ ಬಸ್ ನಿಲ್ದಾಣ ತಕ್ಷಣದಲ್ಲೇ ರಿಪೇರಿ ಆಗಬೇಕು ಅಥವಾ ಹೊಸ ನಿರ್ಮಾಣ ಆಗಬೇಕು. ಬಸ್ ಸೆಂಟ್ರನ್ನು ಕೂಡ ಹೊಸದಾಗಿ ಮಾಡಬೇಕು. ಇದುವರೆಗೆ ಗ್ರಾಮ ಪಂಚಾಯತಿಯವರು ಅಥವಾ MLA ಅವರು ಎಲ್ಲರೂ ಕೂಡ ಇದನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿ ನಿಷ್ಕ್ರಿಯರಾಗಿದ್ದಾರೆ. ಯಾಕಂದರೆ ಅವರಿಗೆ ಹಣ ತರಲಿಕ್ಕಾಗಲಿಲ್ಲೋ ಅಥವಾ ಸರ್ಕಾರದ ಹಣ ರಿಲೀಸ್ ಆಗಿಲ್ಲೋ ನಮಗೆ ಗೊತ್ತಿಲ್ಲ. ಅಧಿಕಾರ ನಡೆಸೋರು ಅವರು ಒಂದೊಮ್ಮೆ 40 ಲಕ್ಷ ಬಂತು ಅಂತ ಉದ್ಘಾಟನೆ ಮಾಡಿದ್ರು. 1-2 ಲೋಡ್ ಜಲ್ಲಿ ಮರಳೆಲ್ಲ ಹಾಕಿದ್ರು. ಅದನ್ನೆಲ್ಲ ಅವ್ರು ತುಂಬ್ಕೊಂಡು ಹೋಗ್ಬಿಟ್ರು. ನಾವು ಭಾರಿ ಖುಷಿ ಪಟ್ಟಿದ್ವಿ, ಒಂದು ಬಸ್ ನಿಲ್ದಾಣ ಆಗುತ್ತೆ. ಪಂಚಾಯತಿಯಿಂದ NOC ಕೊಟ್ಟಿಲ್ಲ, ಕಾಂಟ್ರಾಕ್ಟ್ರು ಇಂಟ್ರೆಸ್ಟ್ ಮಾಡಿಲ್ಲ, ಅದನ್ನ ಮಂಜೂರಾತಿ ಮಾಡ್ಕೊಳ್ಳೋ ಬಗ್ಗೆ ಎಲ್ಲವೂ ಇಲ್ಲಿ ನಿಷ್ಕ್ರಿಯ ಆಗಿದೆ. ಆದ್ದರಿಂದ ಈಗ ತಕ್ಷಣವೇ ಯಾರೋ ಬಿದ್ದು ಬಸ್ ಸೆಂಟ್ರ್ ತಲೆ ಮೇಲೆ ಬಿದ್ದು ಸತ್ತೋಗೋದಕ್ಕಿಂತ ಮುಂಚೆ ಜಿಲ್ಲಾ ಆಡಳಿತ ಎಚ್ಚರಿಕೆ ವಹಿಸಿ ತಕ್ಷಣವೇ ಇದು ಹೊಸ ಬಿಲ್ಡಿಂಗ್ ನಿರ್ಮಾಣ ಮಾಡಬೇಕು. ಇದು ಹಿಂದುಳಿದ ಹೋಬಳಿ, ಇಲ್ಲಿ ಮುಳುಗಡೆ ಸತ್ವಸ್ಥರು ಇರೋದ್ರಿಂದ ಅವರಿಗೊಂದು ಅವಕಾಶ ಮಾಡಿಕೊಡ್ಬೇಕು. 40 ಲಕ್ಷ ರೂಪಾಯಿ ಹಣ ಇಟ್ಟಿದ್ದೆ. ಮತ್ತು ಎಷ್ಟು ಬೇಕೋ ಅದಕ್ಕೆ ಪೂರ್ಣ ಆಗಲಿಕ್ಕೆ ಹಣ ಕೊಡ್ತೀನಿ ಸಹ ಭರವಸೆ ಕೊಟ್ಟಿದ್ದೆ. ಆದರೆ ಇದರ ನಿರ್ವಹಣೆ ಜವಾಬ್ದಾರಿ ಸ್ಥಳೀಯ ಆಡಳಿತ ಪಂಚಾಯತಿದಾಗಿರೋದ್ರಿಂದ ಪಂಚಾಯತಿಯವರು ಅದಕ್ಕೆ ಸಹಕಾರ ಕೊಡಬೇಕು, ಅವರು NOC ಕೊಡಬೇಕು. ಇರಲಿ BJPಲಿ ಎಲ್ಲರೂ ರಾಜಕೀಯ ಮಾಡ್ತೀವಿ, ಆದರೆ ಅಭಿವೃದ್ಧಿ ವಿರುದ್ಧ ಯಾರು ರಾಜಕೀಯ ಮಾಡಬಾರ್ದು. ಹಿಂದಿನ ಅವಧಿಯಲ್ಲಿ ನಮ್ಮ ಈಗಿನ ಶಾಸಕರು ಹಾಗೂ ಮಾಜಿ ಗೃಹ ಮಂತ್ರಿ ಹಿಂದಿನ ಅವಧಿಯಲ್ಲಿ 40 ಲಕ್ಷ ರೂಪಾಯಿ ಅಮೌಂಟ್ ಇಟ್ಟಿದ್ದರು ಈ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ. ಅವ್ರು ಉದ್ಘಾಟನೆ ಬರೋ ಸಂದರ್ಭದಲ್ಲಿ ಒಬ್ಬರು ಈ ಗ್ರಾಮ ಅಧ್ಯಕ್ಷರಾದಂಥವ್ರು ಅವ್ರು ವೆಲ್ಕಮ್ ಮಾಡಬೇಕಿತ್ತು. ಅವರೇ ಬಂದು ಆ ಗುಡ್ಲಿ ಪೂಜೆ ಮಾಡೋ ಟೈಮಲ್ಲಿ ಅಡ್ಡ ಬಿದ್ದು ಒಂದು ಸೀನ್ ಕ್ರಿಯೇಟ್ ಮಾಡಿ ಒಂದು ಅವಮಾನ ಮಾಡಿ ಕಳಿಸಿದ್ರು. ಆದರೂ ಕೂಡ 40 ಲಕ್ಷ ರೂಪಾಯಿನ ಮಂಜೂರು ಮಾಡಿಸಿ ಕಾಮಗಾರಿ ಸ್ಟಾರ್ಟ್ ಮಾಡೋಕ್ಕೆ ಹಣ ಕೊಟ್ಟು ಮತ್ತು ಉಳಿದ ಬಾಕಿ 40 ಲಕ್ಷ ಮತ್ತು ಮುಂದುವರೆದ ಕಾಮಗಾರಿ ಕೊಟ್ಟು ಅಮೌಂಟ್ ಹೇಳಿದ್ರು. ಬಟ್ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿನ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಸ್ವಹಿತಾಸಕ್ತಿಯಿಂದ ಸುಧಾರಣಾ ಪಕ್ಷಪಾತಿಯಿಂದ NOC ಕೊಡೋಕ್ಕೆ ಬಿಟ್ಟಿಲ್ಲ. ಅವರಿಂದ NOC ಕೊಡೋಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಇದು ಗ್ರಾಮ ಠಾಣ ಮತ್ತು ಆ ಗ್ರಾಮ ಪಂಚಾಯತ್ ಇರೋಂಥ ಹಳೆ ಕಟ್ಟಡ ಇದೆಯಲ್ಲ, ಅದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಥ ಅದಕ್ಕೆ NOC ಅಗತ್ಯ ಇರುತ್ತೆ. ಇದು ಯಾವ ಕಂಟ್ರೋಟು ಮಿಸ್ಟೇಕ್ ಅಲ್ಲ, ಯಾವ ಶಾಸಕರು ಮಿಸ್ಟೇಕು ಅಲ್ಲ. ಅವರು NOC ಕೊಟ್ಟಿದ್ರೆ ಸ್ಟಾರ್ಟ್ ಆಗ್ತಿತ್ತು ಮತ್ತು ಉಳಿದ ಅಮೌಂಟು ಬರ್ತಾಯಿತ್ತು. ಆದರೆ ಫಸ್ಟ್ ಅಂತೆಲ್ಲ ಕಾಮಗಾರಿ ಬಂದಂಥ ಹಣವನ್ನು ಕಾಮಗಾರಿ ಮಾಡಂತ ತಡೆದ್ರು. ಈಗಲೂ ಕೂಡ ಮನೆ ಭಾಷೆ ವಾಪಸ್ ಅಂತ ಮಾಹಿತಿ ಇದೆ. ಒಂದು 3 ವರ್ಷಕ್ಕೆ ವೆಯ್ಟ್ ಮಾಡಿದ್ರು ಕೂಡ ಏನು ಮಾಡಿದ್ರು ಕೊಡೋಕ್ಕೆ ಬರ್ತಾ ಇಲ್ಲ. ಈಗ ಮೊನ್ನೆ 2 ಕೋಟಿ 3 ಕೋಟಿ ಅಂತ ಹೇಳಿ ಏನೋ ಒಂದು ಬೇರೆ ನ್ಯೂಸ್ಗಳಲ್ಲಿ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಂತಂದರೆ ಆ KPC ಅವರು ಜವಾಬ್ದಾರಿ ತಗೊಂಡು ಈ ನಗರ ಬಸ್ ಸ್ಟ್ಯಾಂಡ್ನ ನಿರ್ಮಾಣ ಮಾಡಿಕೊಡ್ಬೇಕು. ಇಲ್ದಿದ್ರೆ ಉಪವಾಸ ಸತ್ಯಾಗ್ರಹವನ್ನು KPC ಕಚೇರಿ ಮುಂದ್ಗಡೆ ಕೂರ್ತಕ್ಕಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ನಮ್ಮ ಶಾಸಕರು ಈ ಬಗ್ಗೆ KPC ಅವರಿಗೂ ಕೂಡ ತಮ್ಮ ಪತ್ರವನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ನೀವು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ. ಇದಕ್ಕೆ CSR ಫಂಡಲ್ಲಿ ಈ ಕೂಡಲೇ ನಮಗೆ ಬಸ್ ನಿಲ್ದಾಣದ ನಿರ್ಮಾಣ ಕಾರ್ಯ ಆಗಬೇಕು. ಹಾಗೆ
ಸುಸ್ಥಿತಿಯಲ್ಲಿಲ್ಲದಂಥ ಈ ಬಸ್ ನಿಲ್ದಾಣವನ್ನು ಬಂದ್ ಮಾಡ್ತಾರೋ ಅಥವಾ ಟೆಕ್ನಿಕಲಿ ಅದು ನಮ್ಗೆ ಪ್ರೂವ್ ಆಗಬೇಕು ಏನಾಗಿದೆ, ಅದು ಅದರಲ್ಲಿ ಜನ ಸಾರ್ವಜನಿಕರು ಉಪಯೋಗ ಪಡ್ಕೋಬೋದೋ ಇಲ್ಲ ಅಂತ ಹೇಳಿ ಪ್ರೂವ್ ಆಗಬೇಕು. ಇಲ್ಲಾಂದ್ರೆ ಅದನ್ನ ಬಂದ್ ಮಾಡಿ. ಯಾಕಂತ ಹೇಳಿದ್ರೆ ಯಾವ ಪ್ರಾಣಹಾನಿಕ್ಕಿಂತ ಯಾವ್ದಾದ್ರು ಕುಟುಂಬಕ್ಕೆ ನಷ್ಟ ಆದರೆ ಇವ್ರು ಯಾರು ಬಂದು ಈ ರಾಜಕಾರಣ ಮಾಡ್ತಕ್ಕಂಥ ಇವ್ರು ಯಾರು ಕೂಡ ಏನೋ ಕುತಂತ್ರ ರಾಜಕಾರಣ ಮಾಡೋರು ಯಾರು ಬಂದು ಅದನ್ನು ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಈ ಕೂಡ ಅದ್ರ ಟೆಕ್ನಿಕಲಿ ಅದ್ರ ಫಿಟ್ನೆಸ್ನ ಚೆಕ್ ಮಾಡಬೇಕು. ಚೆಕ್ ಮಾಡಿ ಫಿಟ್ನೆಸ್ ಆಗಿದ್ದರೆ ಮಾತ್ರ ಅದರಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಅದನ್ನು ಬಿಡಬೇಕು ಅಂತ ವಿನಂತಿಸ್ಕೊಳ್ತೇವೆ. ಹಾಗೆ ಈ ಧರಣಿ ಮುಂದುವರಿತದೆ. ಇವತ್ತು ಸಾಂಕೇತಿಕವಾಗಿ ಆರಂಭ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಈ ಧರಣಿ ಮುಂದುವರಿಸ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಇಡೀ ನಗರ ಹೋಬಳಿಯ ಜನತೆಯ ಸಹಕಾರದಿಂದ ಈ ಒಂದು ಅಹೋರಾತ್ರಿ ಧರಣಿ ಈ ದಿನದಿಂದ ಮುಂದುವರಿತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. APC ಅವರು ಇದ್ರ ಜವಾಬ್ದಾರಿ ತಗೋಬೇಕು. ವಿಶ್ವಚೇತನ ನ್ಯೂಸ್ ಮೂಲಕ ಸ್ಥಳೀಯ, ಸತ್ಯನಿಷ್ಠ ಮತ್ತು ನೈಜ ಸುದ್ದಿಗಳನ್ನು ಸ್ಥಳೀಯ ಮಟ್ಟದಿಂದ ಶಿವಮೊಗ್ಗ ಜಿಲ್ಲೆಯವರೆಗೆ ನಿರಂತರವಾಗಿ ನಿಮ್ಮ ಬಳಿಗೆ ತಲುಪಿಸುತ್ತಿದ್ದೇವೆ. ಜನರ ಧ್ವನಿ, ಜನರ ಬದುಕಿನ ಕಥೆಗಳು ಮತ್ತು ಸಮಾಜದ ನಿಜವಾದ ಚಿತ್ರಣವೇ ನಮ್ಮ ಬದ್ಧತೆ. ವಿಶ್ವಚೇತನ, ನೈಜ ಸುದ್ದಿಯ ಕಣಜ. ಸಂಪರ್ಕಿಸಿ